ಇವನ್ನ ಆರ್ ಅಶೋಕ್ ಅವರು, ನೀವು ಕೂಡ ಇದೆ A3 A4, ಏನು ಹೇಳ್ತೀರಿ ಸರ್? ನೋಡಿ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಹಿಂದೂಗಳ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮಾಡೋದು ಇವತ್ತು ಕೂಡ ಮತ್ತು ಮುಂದುವರಿತಾ ಇದೆ. ಶ್ರೀಕಾಂತ್ ಪೂಜಾರಿ ಮೇಲೆ ಕೇಸ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಕರಸೇವಕನ ಮೇಲೆ ಕೇಸ್ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಎಲ್ಲ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡೋದು ಇವತ್ತು ಹಕ್ಕು, ನಮ್ಮ ಜನ್ಮಸಿದ್ಧ ಹಕ್ಕು. ಪ್ರತಿಭಟನೆ ಮಾಡಬೇಕಾದಂಥದ್ದು ನಮ್ಮ ಹಕ್ಕನ್ನು ಕೂಡ ಮೊಕಟುಗೊಳಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ವಿನಾಕಾರಣ ಕೇಸನ್ನು ದರ್ಜ್ ಮಾಡ್ತಕ್ಕಂಥ ಕೆಲಸ ಇವತ್ತು ದೇಶದಲ್ಲಿ ಸಾವಿರಾರು ಕಡೆ ಪ್ರತಿಭಟನೆಗಳಾಗ್ತವೆ. ಹಾಗಾದರೆ ಇನ್ನು ಮುಂದೆ ಪ್ರತಿಭಟನೆ ಎಲ್ಲಕ್ಕೋ ಎಲ್ಲರ ಮೇಗೂ ಕೇಸ್ ಮಾಡುವಂಥ ಪ್ರವೃತ್ತಿಯನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮೈಗೂಡಿಸುವಂಥ ಕೆಲಸವನ್ನು ನೋಡ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಅವ್ರ ವಿರುದ್ಧ ಬಂದರೆ ಅವ್ರ ಮೇಲೆ ಕೇಸ್ ಮಾಡುವಂಥದ್ದು, ಇವತ್ತು ಹೋರಾಟ ಮಾಡೋಕತ್ರ ಅವ್ರ ಮೇಲೆ ಕೇಸ್ ಮಾಡುವಂಥದ್ದು, ಅಲ್ಟಿಮೇಟ್ಲಿ ಏನು ಸಾಧಿಸ್ಕೊಂಡಾರ ಅನ್ನೋಂಥದ್ದು ಅರ್ಥ ಆಗ್ತಿಲ್ಲ. ಇದು ಕಾಲಚಕ್ರ ಒಂದ್ಸಲ ಅರ್ಥ ಮಾಡ್ಕೋಬೇಕು. ಇದು ಕಾಲಚಕ್ರ ಇರುತ್ತೆ. ಇವತ್ತು ನೀವಿದ್ದೀರಿ, ಇನ್ನು 6 ತಿಂಗಳದಾಗ ಏನಾಕೈತೆ ಗೊತ್ತಿಲ್ಲ ನಿಮ್ಮ ಭವಿಷ್ಯ. ಅವಾಗ ನಾವು ಹೀಗೆ ಮಾಡ್ಬೇಕು ಅನ್ನೋತಕ್ಕಂಥ ಯೋಚನೆಯನ್ನು ದಯವಿಟ್ಟು ತರ್ತಕ್ಕಂಥದ್ದನ್ನು ಮಾಡಬೇಡ್ರಿ. ಯಾಕಂದರೆ ಈ ರೀತಿಯಾದಂಥ ಚಟುವಟಿಕೆಗಳು ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ನಾವು ಏನು ಹೋರಾಟ ಮಾಡಬೇಕು, ನಾವು ಹೋರಾಟವನ್ನು ಮಾಡಿದ್ದೇವೆ. ನಿಮಗೇನು ಹೇಳಬೇಕು ಹೇಳ್ರಿ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಾಗಲಿ, ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಇವತ್ತು ಎಷ್ಟು ಸುಳ್ಳು ಹೇಳಿದ್ರು. ಹಾಗಾದ್ರೆ ನೀವು ಜನರ ಮುಂದೆ ಅವನ ಮೇಲೆ 16 ಕೇಸುಗಳದ ಅಂತ. 16 ಕೇಸ್ ಇದ್ದಿದ್ದು ನಿಜ, ಆದರೆ ನೀವು ಅದನ್ನು ಎಲ್ಲಿವರೆಗೂ ಹೇಳಲಿಲ್ಲ. ಇವತ್ತು ಕೇವಲ 15 ಕೇಸುಗಳಲ್ಲಿ ಅವರು ಸಂಪೂರ್ಣ ನಿರ್ದೋಷಿಯಾಗಿ ಬಿಡುಗಡೆ ಆಗಿದ್ದಾರೆ. ಅದನ್ನು ನೀವೆಲ್ಲಾದರೂ ಹೇಳಿದ್ರಾ? ಅದನ್ನು ಹೇಳುವಂಥ ಕೆಲಸ ಮಾಡಲಿಲ್ಲ. ಅಂದರೆ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ, ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಮಾಡಿದ್ದೀರಿ. ಹಾಗಾದರೆ ನಿಮ್ಮೆಗೂ FIR ಮಾಡಬೇಕಾ? ಈಗ ನಾವು ಯೋಚನೆ ಮಾಡಬೇಕಾಗತ್ತೆ. ನೀವು ಹೋರಾಟ ಮಾಡೋದ್ರ ಮ್ಯಾಗೆ FIR ಮಾಡ್ತೀರಿ ಅಂದರೆ ಸುಳ್ಳು ಹೇಳೋದ್ರ ಮ್ಯಾಗೆ ಯಾಕೆ FIR ಮಾಡಬಾರ್ದು? ಅದು ಚೀಟಿಂಗ್ ಕೇಸ್ ಅಂತ ಆಗುತ್ತೆ. ಅದು ನೀವು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದು ರಾಜ್ಯದ ಜನರ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ನೀವೇನು ಮಾಡಾಕತ್ತೀರಿ, ಇದನ್ನು ಯಾವುದೂ ಕೂಡ ಒಪ್ಪತಕ್ಕಂಥ ಕಾರಣ ಅಲ್ಲ. ಹಾಗಾದರೆ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಹೋರಾಟ ಮಾಡ್ತೀರಿ, ಮಾಡಿರಿ. ಎಷ್ಟು ಕೇಸ್ ಮಾಡ್ತೀರಿ ಮಾಡಿರಿ ಎಲ್ಲರ ಮ್ಯಾಗ. ಹಾಗಾದರೆ ಏನು ಕೇಸ್ಲಿಂದ ಇದನ್ನು ಸೊಲ್ಯೂಷನ್ ಆಗುತ್ತಾ? ಇದು ಯಾವುದೂ ಕೂಡ ಈ ರೀತಿಯಾದಂಥ ಕೇಸ್ ಹಾಕೋ ಮುಖಾಂತರ ಕಾರ್ಯಕರ್ತರನ್ನು, ಪ್ರಮುಖರನ್ನು ಬೆದರಿಸುವಂಥದ್ದಕ್ಕೆ ಇದು ಯಾವುದೂ ಮಣೆಯಂಗಿಲ್ಲ. ಇಂಥ 16 ಕೇಸುಗಳನ್ನು ನಾವು ಮೈಮೆ ಹಾಕ್ಕೊಂಡೆ ಇವತ್ತು ಇಲ್ಲಿ ಬಂದು ನಿಂತೇವೆ. ಈ ಕೇಸು ಇನ್ನೂ 2 ಕೇಸ್ ಹಾಕಿರಿ, ಅದ್ರ ಮ್ಯಾಗ ಏನೂ ಬಗ್ಗುವಂಥ ಪ್ರಶ್ನೆ ಇಲ್ಲ ಅನ್ನೋಂಥದ್ದನ್ನು ಕೂಡ ಸರ್ಕಾರಕ್ಕೆ ಅಷ್ಟೇ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ರೀತಿಯಾದಂಥ ಕೇಸ್ಗಳಿಂದ ಏನನ್ನೂ ಕೂಡ ಸಾಧಿಸೋಕ್ಕಾಗಲ್ಲ. ನೀವು ದಮನಕಾರಿ ನೀತಿ, ಹಿಟ್ಲರ್ ರೂಲ್ ಅಂತ ಏನಂತೀರಿ, ಆ ಹಿಟ್ಲರ್ ರೂಲ್ ಮಾಡುವಂಥ ಪ್ರವೃತ್ತಿನ ಇವತ್ತು ಮೈಗೂಡಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಹಾಗಾದರೆ ನಿಮ್ಗೆ ಅವತ್ತು ಹುಬ್ಬಳ್ಳಿ ಗಲಭೆ ಆಗಿತ್ತು, ಹಳೆ ಹುಬ್ಬಳ್ಳಿಯಲ್ಲಿ ಗಲಭೆ ಆಗಿತ್ತು. ಇವತ್ತು ಅವ್ರನ್ನ ಅಮಾಯಕರು ಅಂತ ಹೇಳ್ತೀರಿ. PFIನಲ್ಲಿ ಬಿಡುಗಡೆ ಮಾಡಿದ್ರೆ ಅವ್ರು ಅಮಾಯಕರು ಅಂತ ಹೇಳ್ತೀರಿ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ನನ್ನ ಸೋದರ ಅಂತ ಹೇಳ್ತೀರಿ. ಇಲ್ಲಿ ಹಿಂದೂಪುರ ಸಂಘಟನೆ ಪರವಾಗಿ ಮಾಡಿರ್ತಕ್ಕಂಥವ್ರ ಮ್ಯಾಗೆ FIR ದರ್ಜ್ ಮಾಡಿ ಕಾನೂನು ಕ್ರಮ ತಗೋಬೇಕನ್ನತಕ್ಕಂಥ ಕಾಂಗ್ರೆಸ್. ಅಂದರೆ ಇವತ್ತು ಯಾರು ಮಾಡ್ಯಾರ ಕೇಸು? ಇವತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರು, ಕಾಂಗ್ರೆಸ್ಸಿನ ಮುಖಂಡರು ಸೇರಿ ಯಾರು ಹೋರಾಟಗಾರರಿದ್ದು ನಾವು ಹೋರಾಟವನ್ನು ಮಾಡ್ತಿದ್ದೀವಿ, ನಮ್ಮ ಮೇಲೆ ಕೇಸ್ ಮಾಡುವಂಥದ್ದು ಪ್ರವೃತ್ತಿಯನ್ನು ನೀವು ಬೆಳೆಸ್ಕೊಂಡಿದ್ರಿ. ಮಾಡಿರಿ. ಮುಂದೆ ಬರ್ತಕ್ಕಂಥ ಇದ್ದಲ್ಲೇ ಜನನೇ ಇದಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಡ್ತಾರೆ ಅನ್ನೋಂಥ ವಿಶ್ವಾಸ. ಆ ದೂರನಾಗ ಒಂದು ಉಲ್ಲೇಖ ಮಾಡ್ತಾರೆ ಸರ್, ವ್ಯಾಪಾರಸ್ಥರಿಗೆ 8 ತಾಸು ತೊಂದರೆ ಕೊಟ್ಟರು, ಹಿಂದೂ ಮತ್ತು ಮುಸ್ಲಿಂ ಜಗಳ ಹಚ್ಚೋ ಬಗ್ಗೆ ಮಾತಾಡಿದರು ಅಂತೇಳಿ. ನೋಡಿ, ಹಿಂದೂ ಮತ್ತು ಮುಸ್ಲಿಮರನ್ನ ಜಗಳ ಹಚ್ಚುವಂಥ ಕೆಲಸವನ್ನು ಎಲ್ಲಿ ಮಾಡಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಬೇಕು. ಒಂದನೇದು. ಎರಡನೇದು, ನಾವು ಯಾರು ಕೂಡ ಅಂಗಡಿಕಾರರಿಗೆ ಬಂದ್ ಮಾಡ್ರಿ ಅಂತ ಎಲ್ಲಿ ಹೇಳಿಲ್ಲ. ನಾವು ಯಾರಿಗೇನಾದ್ರು ಪ್ರಚೋದನೆ ಮಾಡುವಂಥ ಕೆಲಸನೂ ಮಾಡಿಲ್ಲ. ಇವತ್ತು ಅಂಗಡಿ ಬಂದ್ ಮಾಡಿಸ್ತವ್ರು ಯಾರು? ಇದೇ ಸರ್ಕಾರದವ್ರು ಅಂಗಡಿ ಬಂದ್ ಮಾಡ್ಸ್ಯಾರ. ಅದನ್ನು ಒಪ್ಕೋರಿ ಫಸ್ಟ್. ನೀವು ಇವತ್ತು ಪೊಲೀಸ್ ಇಲಾಖೆಯವರು ಹೇಳಿ ಅಂಗಡಿ ಬಂದ್ ಮಾಡ್ಸ್ಯಾರಲ್ಲಿ. ನಾವ್ಯಾರು ಬಂದ್ ಮಾಡಿಸಿಲ್ಲ. ನಮ್ಮ ಪಾಡಿಗೆ ನಾವು ಬಂದೇವಿ, ನಮ್ಮ ಪಾಡಿಗೆ ನಾವು ಧರಣಿ ಮಾಡೀವಿ. ನಾವು ಅರೆಸ್ಟ್ ಮಾಡ್ರಿ, ನಾವು ಹೋಗಿ ನಾವು ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ, ನಮ್ಮನ್ನ ಅರೆಸ್ಟ್ ಮಾಡಿ ತೊಗೊಂಡೋಗಿರಿ. ಇದರಲ್ಲಿ ಬಂದ್ ಮಾಡಿಸೋದು ಏನು ಬಂತು ಇವತ್ತು? ನೀವು ಹುಬ್ಬಳ್ಳಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ, ಇಲಾಖೆ ಮಾಡ್ತಾ ಇದೆ. ನೀವು ಈ ರೀತಿಯಾದಂಥ ಭಯವನ್ನು ಹುಟ್ಟಿಸ್ತಕ್ಕಂಥ ಕೆಲಸ. ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೂಡ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿಲ್ಲ. ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾರಾದರೂ ವಿಷಬೀಜ ಬಿತ್ತು ಸಂಗತಿ ಅಂದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಅದರಲ್ಲಿ ನಿಸ್ಸೀಮರಾಗಿದ್ದಾರೆ ಭಾಳ. ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವೀರಶೈವ ಲಿಂಗಾಯತ ಅಂತ ಹೆಸರು ಹೇಳಿ ಇವತ್ತು ಜಾತಿ ವಿಷ ಬೀಜ ಬಿತ್ತುವಂಥ ಕೆಲಸ ಮಾಡ್ತೀರಿ. ಬೇರೆ ಬೇರೆ ಪಂಗಡಗಳಂತಂದು ಜಾತಿ ವಿಷ ಬೀಜ ಬಿತ್ತುವಂಥದ್ದು ಮಾಡ್ತೀರಿ. ಈ ರೀತಿ ಮಾಡೋ ಮುಖಾಂತರ ನೀವು ಏನನ್ನೂ ಕೂಡ ಸಾಧಿಸಲಿಕ್ಕೆ ಆಗಂಗಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಈ ರೀತಿಯಾದಂಥ ಸಮಸ್ಯೆನ ನಾವು ತಂದಿಲ್ಲ, ನೀವು ತರುವಂಥ ಪ್ರಯತ್ನ ಮಾಡಿರಿ. ಕೊನೆ ಹೇಳೋದಂದ್ರೆ ಇವತ್ತು ನೀವು ಯಾರು ಓಲೈಕೆಗೋಸ್ಕರ ಇವತ್ತು ಅರೆಸ್ಟ್ ಮಾಡಿರಿ, FIR ಮಾಡಿಸಿರಿ, ನನಗೆ ಗೊತ್ತಿದೆ. ಇದು ಇಡೀ ರಾಜ್ಯದ ಜನತೆಗೂ ಗೊತ್ತಿದೆ. ಇವತ್ತು ಸೋನಿಯಾ ಮೇಡಮ್ ಅವರನ್ನು, ರಾಹುಲ್ ಗಾಂಧಿ ಅವರನ್ನ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಖುಷಿ ಮಾಡೋಕ್ಕೆ ಇವತ್ತು ನೀವು ಹೇಳ್ತೀರಿ. ಇವತ್ತು ಗೊತ್ತೈತಿ, ಇವತ್ತು FIR ಮಾಡಿರಿ, ಅವ್ರಿಗೆ ತೋರಿಸ್ತೀರಿ. ನೋಡಿ, ನಾವು ಆರ್ ಅಶೋಕ್ ಮೇಲೆ, ಮಹೇಶ್ ತೆಂಗಿನಕಾಯಿ ಮೇಲೆ, MR ಪಾಟೀಲ್ ಮೇಲೆ, ಬೆಲ್ಲದ ಮೇಲೆ, ಹೀಗೆ 41 ಜನ ಮೇಲೆ ನಾವು FIR ಮಾಡೀವಿ ಅಂತೇಳಿ ನಿಮ್ಮ ಹೈಕಮಾಂಡಿಗೆ ಕಳಿಸ್ತೀರಿ, ಖುಷಿ ಪಡಿಸುವಂಥ ಕೆಲಸ ಮಾಡ್ತೀರಿ.
ರಾಜ್ಯದ ಇಡೀ ದೇಶದಲ್ಲಿ ಭವ್ಯವಾಗಿ ರಾಮ ಮಂದಿರದ ಕಲ್ಪನೆ ನಡೆದು ಅದು ಸಾಕಾರಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಇಡೀ ಜಗತ್ತು ಭಾರತದ ಕಡೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಸ್ತವ್ಯಸ್ತ ಆಯ್ತು ಅನ್ನೋಂಥ ಪ್ರಯತ್ನ ಮಾಡಕ್ಕೆ ನೀವು ಹೊಂಟಿರಿ, ನಿಮ್ಮ ಹೈಕಮಾಂಡನ್ನು ಮೆಚ್ಚಿಸ್ಲಾಕ್ ಹೊಂಟಿರಿ. ಇವ್ಯಾವು ಕೂಡ ಸಾಧ್ಯ ಇಲ್ಲ. ಇಡೀ ರಾಜ್ಯದ ಜನತೆ ಅದ್ಭುತವಾಗಿ ರಾಮ ಮಂದಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಇದನ್ನು ವಿಜಯೋತ್ಸವವನ್ನು ಆಚರಣೆ ಮಾಡುವಂಥದ್ದು ಡೆಫಿನೆಟ್ಲಿ ಆಗುತ್ತೆ. ನೀವು ಎಷ್ಟೇ ಫೋರ್ಸ್ ತಂದರೂ ಕೂಡ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.